ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ 5 ಶತ್ರುಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು ಇದು 5 ಶತ್ರುಗಳು ಅಂದ್ರೆ 5S ಅಂತ ಕರಿಬಹುದು. ಶುಗರ್, ಸಾಲ್ಟ್, ಸ್ಲೀಪ್ಲೆಸ್ನೆಸ್, ಸಿಟ್ಟಿಂಗ್, ಸಾಲಿಟ್ಯೂಡ್. ಏನಿದು ಒಂದೊಂದಾಗಿ ತಿಳ್ಕೊಳ್ಳೋಣ. ಶುಗರ್, ಈಗ ರೆಕಮೆಂಡೆಡ್ ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಸಕ್ಕರೆ ಮತ್ತೆ ಉಪ್ಪಿನ ಅಂಶ ಹೆಚ್ಚಾಗೇ ಇರುತ್ತೆ. ಎಷ್ಟು ಡೈಲಿ ರೆಕಮೆಂಡೆಡ್ ಅಲೋಯನ್ಸ್ ಇರೋದು WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಅಂದ್ರೆ ಲೆಸ್ ದ್ಯಾನ್ 25 ಗ್ರಾಮ್ಸ್ ಪರ್ ಡೇ. ಆದ್ರೆ ನಮ್ಮ ಇಂಡಿಯನ್ ಡಯಟ್ ಅಲ್ಲಿ ಅದು ಆಲ್ರೆಡಿ 35ರಿಂದ 40 ಗ್ರಾಮ್ನಷ್ಟು ಇರುತ್ತೆ. ಅದಕ್ಕೂ ಮೇಲ್ಪಟ್ಟು ಶುಗರ್ ಇಂಟೇಕು ಹೆಲ್ತ್ಗೆ ಒಳ್ಳೇದಲ್ಲ. ಯಾಕಂದ್ರೆ ಜಾಸ್ತಿ ಶುಗರ್ ತಗೊಂಡ್ರೆ ಅದನ್ನ ಖರ್ಚು ಮಾಡ್ಲಿಕ್ಕೆ ನೀವು ಜಾಸ್ತಿ ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ, ಅದು ಆಗೋದಿಲ್ಲ. ಹಾಗಾಗಿ ಅತಿಯಾದ ಸಕ್ಕರೆ ದೇಹಕ್ಕೆ ಹಾನಿಕಾರಕ. ಎರಡನೇ ಏನಪ್ಪಾ ಅಂತಂದ್ರೆ ಸಾಲ್ಟ್, ಉಪ್ಪು. ರೆಕಮೆಂಡೆಡ್ ಡೈಲಿ ಅಲೋವೆನ್ಸ್ ಇರೋದು ಲೆಸ್ ದನ್ 5 ಗ್ರಾಮ್ಸ್ ಪರ್ ಡೇ. ನಮ್ಮ ಊಟದಲ್ಲಿ ಒಂದು ಉಪ್ಪಿನಕಾಯಿ ಹಾಕೊಂಡ್ರೆ ಸಾಕು, ಅದು ನಮ್ಮ ರೆಕಮೆಂಡೆಡ್ ಡೈಲಿ ಅಲೋವೆನ್ಸ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಊಟದಲ್ಲಿ ಮೇಲುಪ್ಪನ್ನ ಆದಷ್ಟು ಕಡಿಮೆ ಮಾಡಬೇಕು. ಜಾಸ್ತಿ ಉಪ್ಪು ತಗೊಂಡ್ರೆ ಹಾರ್ಟಿನ ಸಮಸ್ಯೆ, ಕಿಡ್ನಿ ಸಮಸ್ಯೆಗಳು ಈ ಥರದೆಲ್ಲ ಆಗ್ತಾ ಹೋಗ್ತವೆ. ಮೂರನೇದು ಬಂದು ಸ್ಲೀಪ್ಲೆಸ್ನೆಸ್. ಈಗ ಇತ್ತೀಚಿನ ದಿನಗಳಲ್ಲಿ ಬಿಂಜ್ ವಾಚಿಂಗ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಆಗಿದೆ. ಏನದು ಬಿಂಜ್ ವಾಚಿಂಗ್ ಅಂತಂದ್ರೆ ರಾತ್ರಿ ಎಲ್ಲ ಎದ್ದು ಒಂದು ಸೀರೀಸ್ ನ ಕಂಪ್ಲೀಟ್ ಮಾಡೋಂಥದ್ದು. ನಾವು ರಾತ್ರಿ 10 ಗಂಟೆ ಮೇಲೆ ಪ್ರತಿಯೊಂದು ತಾಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ ದೇಹದ ಎಲ್ಲಾ ಮೆಕ್ಯಾನಿಸಮ್, ಎಲ್ಲಾ ಅಂಗಾಂಗಗಳು, ಎಲ್ಲ DNA ಎಲ್ಲ ರಿಪೇರಿ ಆಗುವಂತ ಕೆಲಸ ಆಗೋದು ಮ್ಯಾಕ್ಸಿಮಮ್ ನೈಟ್ ಹೊತ್ತಲ್ಲಿ. ಸೊ ನೀವು 10 ಗಂಟೆ ಮೇಲೆ ಪ್ರತಿಯೊಂದು ಗಂಟೆನೂ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಎದ್ದಿರ್ತೀರೋ ಅಷ್ಟು ನಿಮ್ಮ ದೇಹ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಇದು ಸ್ಲೀಪ್ಲೆಸ್ನೆಸ್. ಹಾಗಾಗಿ ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಅಟ್ಲೀಸ್ಟ್ ಒಂದು 6ರಿಂದ 8 ತಾಸು ನಿದ್ದೆ ಅತ್ಯವಶ್ಯಕ. ನಾಲ್ಕನೇದು ಏನಪ್ಪಾ ಅಂತಂದ್ರೆ ಸಿಟ್ಟಿಂಗ್. ನನಗೆ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಆದಷ್ಟು ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಥವಾ ಓವರ್ ಆಲ್ ವರ್ಲ್ಡ್ ಪಾಪ್ಯುಲೇಷನ್ ಇಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ನಾವೇ ಆಗ್ಲಿ ಅಥವಾ IT ಎಂಪ್ಲಾಯ್ಸ್ ಆಗ್ಲಿ, ಯಾರೇ ಆಗ್ಲಿ, ನಾವು ಅನ್ಕೊಂತೀವಿ ನಾವು ಆ ಕಡೆ ಈ ಕಡೆ ಓಡಾಡಿದ್ದು ಎಕ್ಸರ್ಸೈಸ್ ಆಗಿದೆ ಅಂತ. ಆದ್ರೆ ಬಹುತೇಕ ಅದು ಎಕ್ಸರ್ಸೈಸ್ ಆಗಿರಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಬಸ್ ಹೋಗ್ತಾ ಇದೆ, ಬಸ್ ಮಿಸ್ ಆಗ್ತಾ ಇದೆ, ಅದು ಹಿಡಿಬೇಕು ಅಂತಂದ್ರೆ ಗಾಬರಿಯಲ್ಲಿ ಓಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಸ್ಟೀರಾಯ್ಡ್ ಹಾರ್ಮೋನ್ಸ್ ಹೆಚ್ಚಿಗೆ ಆಗುತ್ತೆ. ಸೊ ಯಾವಾಗ ಸ್ಟೀರಾಯ್ಡ್ಸ್ ಹೆಚ್ಚಾಗುತ್ತೆ, ಸ್ಟ್ರೆಸ್ ಹೆಚ್ಚಾಗುತ್ತೆ, ಆವಾಗ ನಮ್ಮ ಬಾಡಿ ಫ್ಲೈಟ್ ರೆಸ್ಪಾನ್ಸ್ ಅಂತ ಕರಿತೀವಿ. ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಉಸಿರಾಟದ ವೇಗ ಜಾಸ್ತಿ ಆಗೋದು, ಇದೆಲ್ಲ ಆಗುತ್ತೆ. ಆದ್ರೆ ಕ್ಯಾಲರೀಸ್ ಬರ್ನ್ ಆಗೋದಿಲ್ಲ. ಹಾಗಾಗಿ ನೀವು ಬಸ್ಸಿಂದ ಓಡಿದ್ದನ್ನ ಎಕ್ಸರ್ಸೈಸ್ ಅಂತ ಕನ್ಸಿಡರ್ ಆಗಲ್ಲ. ಅದೇ ತರ ನಾವು ದಿನನಿತ್ಯ ಕೆಲಸ ಮಾಡ್ಕೊಳ್ಳುವಾಗ ನಮ್ಮ ದೇಹ ಅದಕ್ಕೆ ಒಗ್ಗೋಗಿರುತ್ತೆ. ಅದರಿಂದ ಯಾವುದೇ ಕ್ಯಾಲರೀಸ್ ಬರ್ನ್ ಆಗಲ್ಲ. ನಿದ್ದೆಲಿ ಎಚ್ಚರ ಮಾಡಿದ್ರು ಕೂಡ ಆ ಕೆಲಸಗಳನ್ನು ನೀವು ಮಾಡ್ಬೋದು, ಯಾಕಂದ್ರೆ ಅದು ನಿಮ್ಮ ರೊಟೀನ್. ಸೊ ಹಾಗಾಗಿ ನಾವು ಸಪರೇಟ್ ಆಗಿ, ನಮ್ಮಲ್ಲಿ ಕೇಳ್ತಾರೆ, ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ, ಮೇಡಮ್ ನಾವು ಬೆಳಗ್ಗೆಯಿಂದ ಸಂಜೆ ಅಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿ ಕೆಲಸ ಮಾಡ್ತೀವಿ, ಅದೇ ನಮ್ಗೆ ಎಕ್ಸರ್ಸೈಸ್ ಆಗುತ್ತೆ, ಮನೆ ಕೆಲಸ ಮಾಡ್ತೀವಿ ಅಂತ. ಆದ್ರೆ ನಮ್ಮ ದೇಹ ಅದಕ್ಕೆ ಒಗ್ಗೋಗಿರೋದ್ರಿಂದ ಅದು ಎಕ್ಸರ್ಸೈಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ಪ್ಲಸ್ ನಾವು ಆ ಎಕ್ಸರ್ಸೈಸ್ ಬಗ್ಗೆನೇ ಕಾನ್ಸಂಟ್ರೇಷನ್ ಇರೋದಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ಪ್ರತಿನಿತ್ಯ ಎಕ್ಸರ್ಸೈಸ್ ಅತ್ಯವಶ್ಯಕವಾಗಿರುತ್ತೆ. ಹಾಗೂ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಮಾಡೋಂಥದ್ದು. ಮ್ಯಾಕ್ಸಿಮಮ್ ರೆಕಮೆಂಡೆಡ್ ಎಷ್ಟು ಅಂತಂದ್ರೆ ಒಂದು ಲೆಸ್ ದ್ಯಾನ್ 6 to 8 hours. ಅದಕ್ಕಿಂತ ಜಾಸ್ತಿ ಕುತ್ಕೊಳ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಇವನ್ನೆಲ್ಲ ಇದರಲ್ಲಿ ಯಾವುದೋ ಒಂದು ಅತಿ ಬೇಗ ವಕ್ಕರಿಸ್ಕೊಳ್ಳುತ್ತೆ. ಸೊ ಏನ್ ಮಾಡ್ಬೇಕು ಇದಕ್ಕೆ ಅಂತಂದ್ರೆ, ಪ್ರತಿ ಅರ್ಧ ಗಂಟೆ 1 ಗಂಟೆಗೊಮ್ಮೆ 2ರಿಂದ 5 ನಿಮಿಷ ನಿಂತ್ಕೊಳ್ಳೋದು ಅಥವಾ ವಾಕ್ ಮಾಡೋದು, ನಿಂತಲ್ಲೇ ಕಾಲು ಮಾಡೋದು, ಏನಾದ್ರೂ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿಗೆ, ಅಥವಾ ಪ್ರತಿ ವಾರದಲ್ಲಿ 150ರಿಂದ 300 ನಿಮಿಷಗಳಷ್ಟು ಬ್ರಿಸ್ಕ್ ವಾಕಿಂಗ್ ಬೇಕಾಗುತ್ತೆ. ಸೊ ಲಾಸ್ಟ್ ಬಂದು ಸಾಲಿಟ್ಯೂಡ್. ಸಾಲಿಟ್ಯೂಡ್ ಅಂದ್ರೆ ಏನು? ಒಬ್ಬಂಟಿಯಾಗಿ ಕೂತ್ಕೊಳ್ಳೋದು, ಒಬ್ಬರೇ ಕೂತ್ಕೊಳ್ಳೋದು. ಎಸ್ಪೆಷಲಿ ಈಗಿನ ಯುಗದಲ್ಲಿ ಈ ಮೊಬೈಲ್ ಅಂತ ಬಂದು ಜನರ ಜೊತೆ ಬೆರೆಯೋದು ಕಡಿಮೆ ಆಗಿದೆ. ಯಾಕಂದ್ರೆ ಫೋನ್ ಮಾಡಿ ಗಂಟೆ ಮಾತಾಡ್ತೀವಿ, ಎದುರಿಗೆ ಸಿಕ್ಕರೆ ಒಂದ್ ನಗು ಕೂಡ ನಗೋದಿಲ್ಲ ಜನ. ಸೊ ಹಾಗಾಗಿ ಈ ಸಾಲಿಟ್ಯೂಡ್ ಅನ್ನೋದು ಏನ್ ಮಾಡುತ್ತೆ, ನಮ್ಮನ್ನ ಸುತ್ತ ಜಗತ್ತಿಂದ ಡಿಸ್ಕನೆಕ್ಟ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂಟಿತನ, ಡಿಪ್ರೆಷನ್, ಇಂಥದೆಲ್ಲ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗತ್ತೆ. ಹಾಗಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಕನೆಕ್ಟ್ ಎವ್ರಿ ಡೇ. ಪ್ರತಿಯೊಂದು ದಿವಸನೂ ಯಾರ ಹತ್ರ ಒಬ್ಬರ ಹತ್ರ ಫ್ರೀ ಆಗಿ ಮಾತಾಡಿ, ಬೇರೆ ಜನರ ಹತ್ರ ಬೆರೀರಿ, ಹೊರಗಡೆ ಹೋಗಿ, ಫಂಕ್ಷನ್ಗಳಿಗೆ ಹೋಗಿ, ಇಲ್ಲ ಹೊರಗಡೆ ವಾಕ್ ಹೋಗಿ. ಅವಾಗ ಹೊರಗಿನ ಜನ ಪರಿಚಯ ಆಗ್ತಾರೆ, ಅವರಿಗೂ ನೀವು ಪರಿಚಯ ಆಗ್ತೀರಾ. ಈ ಸಾಲಿಟ್ಯೂಡ್ ಅನ್ನೋದು ಹೋಗುತ್ತೆ, ಲೋನ್ಲಿನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಈ 5 ಎಸ್ಗಳು ನಮ್ಮ ಮಾನವ ದೇಹಕ್ಕೆ ಅತಿ ಕ್ರೂರವಾದ ಎನಿಮಿಗಳು. ಇದಿಷ್ಟು
ಸಣ್ಣ ಟಿಪ್ಸ್ ಹೆಲ್ದಿ ಲೈಫ್ ಸ್ಟೈಲ್ಗೆ. ಥ್ಯಾಂಕ್ ಯು.